ಶ್ರೀನಗರಿಗೆ ಮುಟ್ಟಕ್ಕಾಗಿಲ್ಲ. ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ, ಕ್ಲೋಸ್ ಮಾಡ್ಯಾರ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದಕ್ಕೆ ಡ್ಯಾಮಿಟ್ರಿಗೆ. ಇವತ್ತು ನೈಟ್ ಇಲ್ಲೇ ಆಲ್ಟ್ ಆಗ್ಬೇಕಂತೆ, ಮತ್ತು ಬೆಳಗ್ಗೆ 5 ಗಂಟೆಗೆ ಓಪನ್ ಅಂತೆ. 5 ಗಂಟೆ ಮೇಲೆ ಬಿಡೋದಂತೆ ಹೊರಗಡೆ. ಇಲ್ಲಿ ಗೇಟ್ ಹಾಕಿದ್ರಲ್ಲ, 5:15 ಆಯ್ತು ನಾವು ರೀಚ್ ಆಗೋಷ್ಟರಲ್ಲಿ. ಹಂಗಾಗಿ ಟೆಂಟಿಗೆ ಬಂದ್ವಿ. ಟೆಂಟ್ಗಳು ಮಾಡ್ಯಾರೆ. ಮಂಚ ಇರೋದಕ್ಕೆ ಒಬ್ಬರಿಗೆ 500 ರೂಪಾಯಿ. ಮಂಚ ಇಲ್ಲ ಅಂದರೆ ಕೆಳಗಡೆ ಡೈರೆಕ್ಟು ಹಾಸಿಗೆ ಹಾಕಿದ್ರೆ 300 ರೂಪಾಯಿ. ಮಂಚಕ್ಕೆ 200 ರೂಪಾಯಿ ಜಾಸ್ತಿ ನೋಡಿದ್ವಿ. ರಾತ್ರಿ ಊಟಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿದ್ರು. ಭಂಡಾರ ಕಾಣಿಸ್ತಿದ್ದಿಲ್ಲ, ಇವೆಲ್ಲ ಭಂಡಾರನೇ. ಎಲ್ಲ ಭಂಡಾರ ಫ್ರೀ, ಎಲ್ಲ VIP ಭಂಡಾರಗಳೇ. ಭಾಳ ಚೆನ್ನಾಗಿತ್ತು ಫುಡ್ ಮಾತ್ರ, ಎಲ್ಲ ಫುಡ್ಡು ಚೆನ್ನಾಗಿತ್ತು. ಬೆಳಗ್ಗೆನೇ ಎದ್ದು 6:30ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೂಮ್ ಬುಕ್ ಮಾಡಿದ್ವಿ. ಆದರೆ ನೆನ್ನೆ ಹೋಗೋಕ್ಕಾಗಲಿಲ್ವಲ್ಲ, ಹಂಗಾಗಿ ಈಗ ಬೆಳಗ್ಗೆ ಹೋಗ್ತಾ ಇದ್ದೀವಿ. ರೂಮಲ್ಲೇ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ. ನೆನ್ನೆ ಮಾತ್ರ ಭಾಳ ಚೆನ್ನಾಗಿತ್ತು, ಫುಲ್ ಎಂಜಾಯ್ಮೆಂಟಲ್ಲಿ ಸಖತ್ತಾಗಿತ್ತು ಮಾತ್ರ. ಸಾಂಗು, ಡ್ಯಾನ್ಸು ಫುಲ್ ಎಂಜಾಯ್ ಮಾಡಿದ್ವಿ. 8ರಿಂದ ಬಂದು ಇಲ್ಲಿ ರೂಮ್ ಮಾಡಿದ್ವಿ. ರೂಮಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಈಗ ಇದಕ್ಕೆ ಹೋಗ್ತಾ ಇದೀವಿ, ಶಂಕರಾಚಾರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆಟೋದಲ್ಲಿ ಅಪ್ ಆ್ಯಂಡ್ ಡೌನ್ 500 ರೂಪಾಯಿ ಮಾತಾಡಿದ್ದೀವಿ. ವಾಪಸ್ ಇದರ್ ಚೋಡ್ನಾ इधर नहीं इधर ही चढ़ने का बस. अच्छा नहीं है, इधर ही छोड़ो. आपको कस्टमर गेट पर छोड़ूंगा, वहाँ से मैं बताऊंगा कहाँ. नहीं मुझे इधर ही छोड़ना है. ಅವರು ಹೇಳ್ತಾ ಇದಾರೆ ಅಲ್ಲಿ ಮುಂದೆ ಬಿಡ್ತೀನಿ, ಅಲ್ಲಿ ಮುಂದೆ ಚೆನ್ನಾಗಿರುತ್ತೆ ಅಂತ, ಇಲ್ಲಿ ಜಾಸ್ತಿ ತಗೊಂತಾರೆ ಅಂತ. ಆಕ್ಚುಲಿ ಇಲ್ಲೇ ಕಮ್ಮಿ ತಗೊಳೋದು, ಯಾಕಂದ್ರೆ ಅಲ್ಲಿ ಬೋರ್ಡ್ ಇದೆ, ಪ್ರೈಸಿಂಗ್ ಬೋರ್ಡ್ ಇದೆ, ಕಮ್ಮಿ ತಗೊಂತಾರೆ ಹೇಳಿ ಮಾತಾಡಿ. ಲಾಸ್ಟ್ ಟೈಮ್ ಇಲ್ಲಿಂದಾನೇ ಹೋಗಿದ್ದು. ಅವ್ರು ಹೇಳೋ ಕಡೆ ಹೋದ್ರೆ, ಆಟೋ ಹೇಳೋ ಕಡೆ ಹೋದ್ರೆ ಕಮಿಷನ್ ಇಟ್ಟಿರ್ತಾರೆ. ಇದು ಎಂಟ್ರಿ ಪಾಯಿಂಟು. ಇಲ್ಲಿ ಯಾವ ಸ್ಟೇಟು ಅಂತ ಎಷ್ಟು ಜನ ಅಂತೆಲ್ಲ ಬರ್ಕೊತಾರೆ ಎಂಟ್ರಿಗೆ.
ಭಾಳ ಸ್ಟ್ರಿಕ್ಟ್ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ, ಹಂಗೆ ಇರಬೇಕು. ಫುಲ್ಲು ರಶ್ ಇದೆ, ಟ್ರಾಫಿಕ್ ಫುಲ್ಲು ಜಾಮು. ಶಂಕರಾಚಾರ್ಯ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ತುಂಬ ಗಾಡಿಗಳು ಬಂದಿದ್ದಾವೆ, ತುಂಬ ಜನ ಬಂದಿದ್ದಾರೆ. ನೋಡ್ಬೇಕಿನ್ನು ಮೇಲ್ಗಡೆ ದೇವಸ್ಥಾನ ಇನ್ನೆಷ್ಟು ರಶ್ ಐತ. ಸಿಕ್ಕಾಪಟ್ಟೆ ಗಾಡಿಗಳು ಬಂದಿವೆ. ನಾನು ಲಾಸ್ಟ್ ಟೈಮ್ ಬಂದಾಗ ಜನನೇ ಇರಲಿಲ್ಲ, ಈಗ ಒಂದು 20 ಜನ ಅಂದ್ರೆ ಹೆಚ್ಚು. ಬಂದ್ವಿ, ಸ್ಟೆಪ್ಸ್ ಹತ್ರ ಬಂದಿದ್ದೀವಿ. ಇಲ್ಲೇ ಸ್ಟೆಪ್ಸ್ ಇರೋದು. ಇದೇ ಎಂಟ್ರನ್ಸು. ಹತ್ತುತ್ತಾ ಇದೀವಿ. ದೇವಸ್ಥಾನ ಅಲ್ಲಿ ಮೇಲಿದೆ, ಲೈನು ಕ್ಯೂ ಇಲ್ಲಿಂದನೇ. ಸಿಕ್ಕಾಪಟ್ಟೆ ರಶ್ ಐತಿ. ಇಂಥ ಹತ್ರ ಬಂದ್ವಿ ನೋಡ್ರಿ, ಕ್ಯೂ ಲೈನ್ ಎಲ್ಲಿ ತನಕ ಹೋಗಿದೆ. ಎಲ್ಲ ಅಮರ್ನಾಥ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಸಿಕ್ಕಾಪಟ್ಟೆ ರಶ್ ಐತೆ. ಡಾಲ್ ಲೇಕ್. इधर साइड साइड की लोन ऊपर वही आ जाए. ஐயாய் பாம்பாகி அல்லாய் மனிதராய் பேயாய் மன்னராய் வல்லசுவராகி முனிவராய் தேவராய் எல்லா நின்ற தாவர சங்கமத்தும் எல்லா பிறப்பும் பிறநிலைத்தேன் பெருமான் ஐயா கெழுவோங்கி ஆண்டகன்ற நுண்ணிய கரந்தும் கரவாத கற்பகனாகி கரையில் கருணை கடல் பரந்தும் நிறைந்தும் மனம்பில்லா பாங்கற்கு மலரும் சிலம்பரி வாழ்க்கை வணங்குவார். வாழ்க மாணவர் அனைவரும் எல்லா ಇದೇ ಡಾಲ್ ಲೇಕ್. ಕ್ಯೂ ನೋಡಿ ಎಲ್ಲಿದೆ. నిలబడి అక్కడ చూడండి, ఆ స్ట్రైట్ వెళ్ళి అక్కడ చూడండి. ಮುಗೀತು, ಸಿಕ್ಕಾಪಟ್ಟೆ ರಶ್ ಐತೆ, ಇನ್ನೂ ಬರ್ತಾನೆ ಇದ್ರು ಜನ. ಈ ಸತಿ ಡಾಲ್ ಲೇಕಿಗೆ ದೋಣಿಯಲ್ಲಿ ಹೋಗೋಕ್ಕಾಗಲಿಲ್ಲ. ಹುಡುಗ ಭಾಳ ಬೇಜಾರಾಗಿಯೇನೆ, ಟೈಮ್ ಆಗ್ಬಿಡತ್ತೆ ಒಂದೇ ಭಾರತ್ ಟ್ರೈನಿಗೆ. ಹಂಗಾಗಿ ಈಗ ಆಲ್ರೆಡಿ ಟೈಮ್ 11:30, ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿಂದ್ಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು 2 ಗಂಟೆ ಟ್ರೈನ್ ಐತೆ, ಹೋಗ್ಬೇಕು. 10 ಕಿಲೋಮೀಟ್ರು ಲಾಲ್ ಚೌಕಿಂದ. ಇದೇ ಡಾಲ್ ಲೇಕ್.
ಈಗ ಶ್ರೀನಗರ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಒಂದೇ ಭಾರತ್ ಕಟ್ರಾಗೆ ವೈಷ್ಣವಿ ದೇವಿ. ಈಗ ಶ್ರೀನಗರ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಇನ್ನು 3/4 ಗಂಟೆ ಇದೆ. 1:15 ಆಗಿದೆ. 2 ಗಂಟೆಗಿರೋದು. ಇವು ಎಷ್ಟು ಉದ್ದ ಆಗೈತೆ ಇಂತ ಬಂದ್ವಿ. ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಚೂರು ಟ್ರಿಪ್ ಟೈಮಲ್ಲಿ ಬಂದರೆ ಬೇಗ ಬರಬೇಕು.